ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನಿವತ್ತು ಸ್ಪೆಷಲ್ ರೆಸಿಪಿ ಮಾಡಿದ್ದೇನೆ. ಫ್ರೈಡ್ ಎಗ್ ಚಿಲ್ಲಿ ಕರಿ ಮಾಡಿದ್ದು ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾರೋ ಅವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೈಡ್ ಎಗ್ ಚಿಲ್ಲಿ ಕರಿ ಇದು ಚಪಾತಿ, ದೋಸೆ, ರೈಸಿಗೆಲ್ಲ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಮಾಡಿ ನೋಡಿ. ಹೇಗೆ ಮಾಡಿದ್ದೇನೆ ಎಂದು ಬನ್ನಿ ನೋಡುವ. ನಾನಿಲ್ಲಿ 6 ಮೊಟ್ಟೆ ತೆಗೆದುಕೊಂಡಿದ್ದೇನೆ. ಅದನ್ನು ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ಸಿಪ್ಪೆ ತೆಗೆದು ಕಟ್ ಮಾಡಿ ಇಡಬೇಕು. ಮೊಟ್ಟೆಯನ್ನು ಬೇಯಿಸಿ ಸಪರೇಟಾಗಿ ತೆಗೆದಿಟ್ಟುಕೊಂಡಿದ್ದೇನೆ. ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ 10 ಬ್ಯಾಡಗಿ ಚಿಲ್ಲಿಯನ್ನು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಅದಕ್ಕೆ ಕೊಚ್ಚಿದ ಈರುಳ್ಳಿಯನ್ನು ಸೇರಿಸಿದ್ದೇನೆ. 2 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಎಲೆಯನ್ನು ಕೂಡ ಸೇರಿಸಬೇಕು. ಇದು ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಬೇಕು. ಒಳ್ಳೆ ಬ್ರೌನ್ ಕಲರ್ ಬರಬೇಕು. ನೋಡಿ, ಬಂತು ಬ್ರೌನ್ ಕಲರ್. ಈಗ ಇದಕ್ಕೆ ಮಸಾಲೆಯನ್ನು ಸೇರಿಸುವ. ಅರ್ಧ ಚಮಚದಷ್ಟು ಅರಿಶಿನ ಪೌಡರ್, ಅರ್ಧ ಚಮಚದಷ್ಟು ಒಳ್ಳೆ ಮೆಣಸು ಪೌಡರು, ಅರ್ಧ ಚಮಚದಷ್ಟು ಗರಂ ಮಸಾಲೆ ಮತ್ತು ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಒಳ್ಳೆ ಅರೋಮಾ ಬರೋ ತನಕ ಫ್ರೈ ಮಾಡಬೇಕು. ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ತಾ ಇದ್ದೇನೆ ಇದಕ್ಕೆ. ಇದನ್ನೀಗ ಫ್ರೈ ಮಾಡುವ. ಫ್ರೈ ಆದ ಮೇಲೆ ಇದಕ್ಕೆ ಅರೆದಿಟ್ಟ ಚಿಲ್ಲಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಒಂಚೂರು ನೀರನ್ನು ಕೂಡ ಸೇರಿಸಬಹುದು. ಅದನ್ನು ಒಂಚೂರು ಫ್ರೈ ಮಾಡುವ. ಈಗ 2 ಟೊಮೆಟೊದಷ್ಟು ಪೇಸ್ಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನು 5 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಈಗ ಸ್ವಲ್ಪ ಉಪ್ಪನ್ನು ಕೂಡ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು ಇದರ ಜೊತೆಗೆ. ಇದನ್ನು 5 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಅದು ಕುದಿಯುತ್ತಾ ಇರುವಾಗ ಇಲ್ಲಿ ಮೊಟ್ಟೆಯನ್ನು ನಾನು ಸ್ಲೈಸ್ ಮಾಡ್ತಾ ಇದ್ದೇನೆ. 2 ಭಾಗಗಳಾಗಿ ಕಟ್ಟು ಮಾಡಬೇಕು. ಎಲ್ಲ ಎಗ್ಗನ್ನು ಕಟ್ಟು ಮಾಡಿ ಸಪರೇಟಾಗಿ ತೆಗೆದಿಟ್ಟುಕೊಳ್ಳಿ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಹಾಕಿದ ಬಳಿಕ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಿದ್ದೇನೆ. ಉಪ್ಪಿನ ಜೊತೆಗೆ ಸ್ವಲ್ಪ ಅರಶಿನ ಪೌಡರ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಒಳ್ಳೆ ಮೆಣಸಿನ ಪೌಡರ್ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಈಗ ಎಲ್ಲ ಮಸಾಲೆಯನ್ನು ಮಿಕ್ಸ್ ಮಾಡುವ. ಈಗ ಮೊಟ್ಟೆಯನ್ನು ಒಂದೊಂದಾಗಿ ಫ್ರೈ ಮಾಡುವ. ಎರಡು ಬದಿ ಕೂಡ ಫ್ರೈ ಮಾಡಬೇಕು. ಒಂದು ಬದಿ ಫ್ರೈ ಆದ ಬಳಿಕ ಇನ್ನೊಂದು ಬದಿ ಕೂಡ ಫ್ರೈ ಮಾಡಬೇಕು. ಈಗ 2 ಬದಿ ಕೂಡ ಫ್ರೈ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡುವ ನಾವು. ಈ ಕಡೆಯಿಂದ ಮಸಾಲೆ ಬೇಯ್ತಾ ಉಂಟು. 5 ನಿಮಿಷ ಆಗಿದೆ. ಟೊಮೆಟೊ ಮತ್ತು ಚಿಲ್ಲಿ ಪೇಸ್ಟ್ ಒಳ್ಳೆ ಬೆಂದಿದೆ. ಈಗ ಫ್ರೈ ಮಾಡಿಟ್ಟ ಎಗ್ಗನ್ನು ಇದಕ್ಕೆ ಸೇರಿಸಬೇಕು. ಸೇರಿಸಿದ ಬಳಿಕ ಅದರ ಮಸಾಲೆಯನ್ನು ಸ್ವಲ್ಪ ಮೇಲಿಂದ ಹಾಕಬೇಕು. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಮಸಾಲೆಯನ್ನು ಅದಕ್ಕೆ ಹಾಕಬೇಕು.
ಈಗ ನೋಡಿ ತಯಾರಾಗಿದೆ ನಮ್ಮ ಫ್ರೈಡ್ ಎಗ್ ಚಿಲ್ಲಿ ಕರಿ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ನೀವು ಕೂಡ ಫ್ರೈಡ್ ಎಗ್ ಚಿಲ್ಲಿ ಕರಿ ಮಾಡಿ.